ಶ್ರೀ ಸಹಜಂ ಭಜೇಯಂ. ರಮೇಶ್ ಅವ್ರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಗಂಧರಂ ಭೀಮಸೇನಾನಂದತೀರ್ಥವಾದರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ದಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಚಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ಹಿಂದಿನ ಈ ಶ್ಲೋಕದಲ್ಲಿ ವರ್ಣಿಸಿದಂತೆ ಉಕ್ತ ಮುಕ್ತೇತಿ ಎಂಬಿದುಹು. ನರಸಿಂಹದೇವರ ಸ್ತೋತ್ರದಲ್ಲಿ ಉಕ್ತ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಈ ಉಕ್ತ ಅನ್ನೋ ಶಬ್ದಕ್ಕೆ ಏನರ್ಥ? ಉತ್ಥಾಪಕತ್ವಾತ್ ಉಕ್ತ ಅಂತ ಹೇಳಿದ್ರು. ಎಲ್ಲರನ್ನು ಯಾರ್ಯಾರು ಕೆಳಗೆ ಬಿದ್ದಿದ್ದಾರೆ ಅಂಥವರನ್ನ ಮೇಲಕ್ಕೆತ್ತಾನೆ, ಸಂಸಾರ ಸಾಗರದಿಂದ ಉದ್ಧಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ಉಕ್ತ ಅಂತ ಹೆಸರು. ಇದಕ್ಕೆ ಆನಂದ ತೀರ್ಥಾಚಾರ್ಯರು ಅಂದ್ರೆ ಆತ್ಮಕೂರು ಅವರ ವ್ಯಾಖ್ಯಾನ ಒಂದಿದೆ. ಉಕ್ತ ಮುಕ್ತೇತಿ ಎಂಬಿದುಹು ಅಂತ ಇದೆಯಲ್ಲ, ಇದರಲ್ಲಿ ಒಂದು ರಹಸ್ಯ ಅಡಗಿದೆ ಅಂತ. ಏನ್ ರಹಸ್ಯ ಅಡಗಿದೆ ಅಂದ್ರೆ, ಉಕ್ತ ಅನ್ನೋ ಶಬ್ದ ಅದು ಕೇವಲ ಭಗವಂತನನ್ನ ಮಾತ್ರ ಹೇಳೋದಲ್ಲ, ಅದು ಪ್ರಾಣದೇವರನ್ನು ಹೇಳುವಂತಹ ಶಬ್ದ, ವಾದಿರಾಜರನ್ನ ಹೇಳುವಂತಹ ಶಬ್ದ. ಅದು ವಿಶೇಷ. ಅಂದ್ರೆ ಸಾಮಾನ್ಯವಾಗಿ ವೇದ ಮಂತ್ರಗಳಿಗೆ ಅರ್ಥವನ್ನ ಹೇಳ್ಬೇಕಾದ್ರೆ, ಈಗ ಅಗ್ನಿಮೀಳೆ ಪುರೋಹಿತಂ ಅಂತ ಇದೆ, ಅದೆಲ್ಲ ದೀಪವನ್ನ ಹಚ್ಚಬೇಕಾದ್ರೆ ಹೇಳುವಂತಹ ಮಂತ್ರ ಅಗ್ನಿಮೀಳೆ ಪುರೋಹಿತಂ. ಅಲ್ಲಿ ಅಗ್ನಿ ಅನ್ನೋ ಶಬ್ದ ಏನಿದೆ, ಇದನ್ನ ರಾಯರು ಮಂತ್ರಾರ್ಥ ಮಂಜರಿ ತಮ್ಮ ಗ್ರಂಥದಲ್ಲೆಲ್ಲ ಬಿಡಿಸ್ತಾರೆ, ಅನೇಕ ಅರ್ಥ ಹೇಳ್ತಾರೆ. ಅದರಲ್ಲಿ ಒಂದು ಭಗವಂತನ ಪರವಾಗಿ ಅರ್ಥ. ಅಗ್ನಿ ಅನ್ನೋ ಶಬ್ದ ಅದು ದೇವರನ್ನು ಹೇಳ್ತಾ ಇದೆ. ಎರಡನೇ ಅರ್ಥ, ಅಗ್ನಿ ಅನ್ನೋ ಶಬ್ದ ಅದು ಪ್ರಾಣದೇವರನ್ನ ಹೇಳ್ತಾ ಇದೆ. ಮೂರನೇದು, ಅಗ್ನಿ ಅನ್ನೋ ಶಬ್ದ ಆ ಅಗ್ನಿ ದೇವರನ್ನ ಹೇಳ್ತಾ ಇದೆ, ಜಡವಾದ ಅಗ್ನಿ ಅಲ್ಲ. ಅಂತೂ ಈ ತರ ಚೇತನ ಪರ ಮೂರರ್ಥ ಹೇಳ್ತಾರೆ. ದೇವರು, ಪ್ರಾಣದೇವರು, ಆಮೇಲೆ ಮತ್ತೊಬ್ಬ ದೇವತೆ. ಇದು ವೇದದಲ್ಲಿ ಪ್ರತಿಯೊಂದು ಮಂತ್ರಗಳಿಗೆ ಹೇಳುವಂತಹ ಒಂದು ಸಾಮಾನ್ಯವಾದ ಕ್ರಮ. ಅದರಿಂದ ದೇವರನ್ನ ಹೇಳುತ್ತೆ, ಮುಖ್ಯ ಪ್ರಾಣದೇವರನ್ನ, ಮತ್ತೆ ಇನ್ನೊಬ್ಬ ದೇವತೆಯನ್ನು. ಈ ನಿಟ್ಟಿನಲ್ಲಿ ನೋಡಿದಾಗ ಉಕ್ತ ಅನ್ನೋ ಶಬ್ದ ಉಕ್ತ ಅಂತ ಏನು ವೇದದಲ್ಲಿ ಭಗವಂತನ ಬಗ್ಗೆ ಕೊಂಡಾಡ್ತಾ ಇದ್ದಾರೆ ಅಂತ ಹೇಳೋದಿಲ್ಲದೆ,
ಇದು ಭಗವಂತನ ಬಗ್ಗೆ ಅಷ್ಟೇ ಅಲ್ಲ, ವಾಯುದೇವರನ್ನ ಹಾಗೆ ವಾದಿರಾಜರನ್ನ ಕೊಂಡಾಡ್ತಾ ಇದೆ. ಯಾಕೆ ವೇದ ಪ್ರತಿಪಾದ್ಯರು ಅನ್ನೋ ಅಂಶ ಏನಿದೆಯಲ್ಲ, ಅದು ಪ್ರಾಣದೇವರಿಗೂ ಸಮಾನ. ಇನ್ನು ರುಜುದೇವತೆಗಳು ಅದರಲ್ಲಿ ವಿಶೇಷವಾಗಿ ಲಾತವ್ಯರು ಅಂದ್ರೆ ವಾದಿರಾಜರಿಗೂ ಸಮಾನ. ಅವರು ವೇದ ಪ್ರತಿಪಾದ್ಯರು ಅಂತ ತಿಳಿಸ್ಬೇಕು. ಯಾವಾಗ ಪ್ರಾಣದೇವರಿಗೆ ಸಮಾನ ಅಂತ ಆಗಿದಾರೋ, ಸಿದ್ಧ ಆಗಿದಾರೋ, ಆಗ ಸಹಜವಾಗಿ ಪ್ರಾಣದೇವರನ್ನ ಹೇಳೋ ಶಬ್ದ ಅದು ವಾದಿರಾಜರನ್ನ ಹೇಳೋ ಶಬ್ದ ಆಗೇ ಇರುತ್ತೆ, ಲಾತವ್ಯರನ್ನ ಹೇಳೋ ಶಬ್ದ. ಈ ನಿಟ್ಟಿನಲ್ಲಿ ಇವರ ವ್ಯಾಖ್ಯಾನ ಏನಿದೆ, ಇವರ ಮಾತು ಏನಿದೆ ಅಂದ್ರೆ ಉಕ್ತ ಮುಕ್ತೇತಿ ಯಂ ವಿದುಹು ಇತಿ ವೃಂದಾವನಾಖ್ಯಾನಂ ಅಂತ ಬಂತು. ಅದು ಮೊದಲನೇ ಸಾಲೇನು, ತಂ ದೇವಾ ಪ್ರಾಣಯಂತೀತಿ ಯುಕ್ತ ಮುಕ್ತೇತಿ ಯಂ ವಿದುಹು. ದೇವತೆಗಳೆಲ್ಲ ತಮ್ಮ ರಕ್ಷಣೆಗೋಸ್ಕರ ಬಂದು ಇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರ ಪ್ರಾಣ ರಕ್ಷಣೆ ಅಂದ್ರೆ ಅಸುರರು ಅನೇಕ ಬಾರಿ ದೇವತೆಗಳ ಮೇಲೆ ಪ್ರಹಾರ ಮಾಡ್ತಾರೆ. ಅವರಿಂದ ರಕ್ಷಣೆ ಸಿಗಬೇಕು ಅಂದ್ರೆ, ತಮ್ಮ ಪ್ರಾಣ ರಕ್ಷಣೆ ಆಗ್ಬೇಕು ಅಂತ ಆದ್ರೆ ಅಯಾಚಂತ ಬೇಡ್ತಾರೆ. ತಮ್ ದೇವಾ ಪ್ರಾಣಯಂತಿ ಇತಿ, ಪ್ರಾಣಯಂತಿ ಅಂದ್ರೆ ಅಯಾಚಂತ ಬೇಡ್ತಾರೆ, ರಕ್ಷಣೆ ಮಾಡಿ ಅಂತ ಹೇಳಿ. ಈ ರಕ್ಷಣೆ ಮಾಡಿ ಅಂತ ಬೇಡೋದು ಯಾರನ್ನ? ನಮಗೆ ಗೊತ್ತಿರುವಂತೆ ಆಖಣ ಅಶ್ವಸಮ ಅಂತ ವಾಯುದೇವರು ಬಹಳ ಪ್ರಸಿದ್ಧ. ವಾಯುದೇವರ ಅಂತರ್ಯಾಮಿಯಾಗಿ ದೇವರ ಚಿಂತನೆ ಮಾಡಿದ್ರೆ ಯಾವ ಅಸುರರ ಬಾಧೆ ಇರಲ್ಲ. ಅದಕ್ಕೆ ವಾಯುವಂತರ್ಯಾಮಿ ಅಂತ ನಾವೆಲ್ಲ ಚಿಂತನೆ ಮಾಡ್ತಾ ಇರ್ತೀವಿ. ಉಪನಿಷತ್ತನೆಲ್ಲ ಪ್ರಸಿದ್ಧ. ಅದೇ ತರ ಇಲ್ಲಿ ಪ್ರಾಣ ಅನ್ನೋ ಶಬ್ದ ಹೇಗೆ ಭಗವಂತನನ್ನ ಹೇಳ್ತಾ ಇದೆಯೋ, ಮತ್ತೆ ವಾಯುದೇವರನ್ನ ಹೇಳ್ತಾ ಇದೆಯೋ, ಲಾತವ್ಯರನ್ನು ಹೇಳ್ತಾ ಇದೆ. ಹಾಗೆ ಉಕ್ತ ಅನ್ನೋ ಶಬ್ದ 3 ಜನಕ್ಕೂ ಸಮಾನ ಅಂತ ಇಟ್ಕೊಂಡಾಗ ಇವ್ರೇನ್ ವರ್ಣನೆ ಮಾಡಿದ್ರು ಮುಂದಕ್ಕೆ, ಇತಿ ವೃಂದಾವನಾಖ್ಯಾನಂ ಸರ್ವ ಜಗನ್ನಿಯಾಮಕೋ ಲಾತವ್ಯೋ ಭಾವಿ ಪ್ರಾಣ ಶ್ರೀ ವಾದಿರಾಜತೀರ್ಥ ಭಗವತ್ಪಾದೋಪಿ ಉಕ್ತ ವಾಚ್ಯ ಇತಿ ರಹಸ್ಯಂ ಅಂತ ಹೇಳ್ತಾರೆ. ಇದು ರಹಸ್ಯ ಅಂದ್ರೆ ವಾದಿರಾಜರೇನ್ ತಿಳಿಸ್ತಾ ಇದ್ದಾರೆ, ಪ್ರಾಣದೇವರ ಭಗವಂತನ ಹೇಳೋ ಶಬ್ದ ಉಕ್ತ ಉಕ್ತ ಅಂತ ವೇದದಲ್ಲಿ ಕೊಂಡಾಡೋದು ನಿಜ, ನನ್ನನ್ನು ಆ ಶಬ್ದ ಹೇಳ್ತಾ ಇದೆ ಅಂತ ಸೂಚ್ಯವಾಗಿ ತಿಳಿಸಿದ್ದಾರೆ. ಅದ್ ಹೇಗ್ ಸಾಧ್ಯ ಉಕ್ತ ಅನ್ನೋ ಶಬ್ದ ಅದು ಲಾತವ್ಯರನ್ನು ಹೇಳಲಿಕ್ಕೆ ಅಂತಂದ್ರೆ, ಅದಕ್ಕೆ ಉಕ್ತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಮೊದಲು ತಿಳ್ಕೊಳ್ಬೇಕು ಅಂತ ಅನೇಕ ಪ್ರಮಾಣಗಳನ್ನು ಕೊಡ್ತಾರೆ. ನಾವು ನಿಜವಾಗಿ ಋಗ್ವೇದದಲ್ಲಿ ನೋಡಿದ್ರೆ ಅದನ್ನ, ಇಲ್ಲಿ ಅದನ್ನು ಉಲ್ಲೇಖ ಮಾಡ್ಲಿಲ್ಲ ಇವ್ರ ವ್ಯಾಖ್ಯಾನದಲ್ಲಿ, ಆದ್ರೆ ಋಗ್ವೇದದಲ್ಲಿ ಉಕ್ತ ಅನ್ನೋ ಶಬ್ದವನ್ನು ನೀವು ಹುಡ್ಕೊಂಡು ಹೋದ್ರೆ ಉಕ್ತ, ಉಕ್ತ್ಯ, ಉಕ್ತೈಹಿ ಅಂತ ಈ ಶಬ್ದ ಸುಮಾರು 100ಕ್ಕಿಂತ ಹೆಚ್ಚು ಬಾರಿ ಸಿಗುತ್ತೆ. 150 ಹತ್ತತ್ರ ಅಂತ ಅನ್ಕೋಬಹುದು. ಅಷ್ಟು ಸಲ ಆ ಉಕ್ತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಆ ಋಗ್ವೇದ ಮಂತ್ರಗಳಲ್ಲಿ ಅಷ್ಟು ಕಾಣ್ತೀವಿ. ಇದು ಋಗ್ವೇದದಲ್ಲಿ ಮಾತ್ರ. ಯಜುರ್ವೇದದಲ್ಲಿ ತಗೊಂಡ್ರೆ ಇನ್ನೂ ಸಿಗತ್ತೆ ನಮಗೆ. ಅಂತೂ ಉಕ್ತ ಮುಕ್ತೇತಿ ಎಂಬಿದು ಅಂದ್ರೆ ಉಕ್ತಂ ಅಂದ್ರೆ ಏನರ್ಥ, ಅದಕ್ಕೆ ಇವ್ರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಯಜುರ್ವೇದ ಭಾಷ್ಯದಲ್ಲಿ ಸ್ತುತಿ ವಚನಂ ಅಂತ ಹೇಳ್ತಾರೆ. ಅಂತ ಸ್ತೋತ್ರ ಮಾಡ್ಲಿಕ್ಕೆ ಒಂದು ಶಬ್ದ, ಅದನ್ನು ಉಕ್ತ ಅಂತ ಕರೀತಾರೆ. ಕೆಲವು ವೇದ ಮಂತ್ರಗಳಿಗೆ ಉಕ್ತ ಅಂತ ಕರೀತಾರೆ. ಉದಾಹರಣೆಗೆ ಋಗ್ವೇದದಲ್ಲಿ ಕೆಲವು ಮಂತ್ರಗಳಿವೆ, ಅದನ್ನ ಉಕ್ತ ಉಕ್ತ ಅಂತ ಮಂತ್ರ ಅಂತ ಕರೀತಾರೆ. ಸರಿ, ಇದೆಲ್ಲ ಸರಿ. ಈ ಉಕ್ತ ಅನ್ನೋ ಶಬ್ದಕ್ಕೆ ಒಂದರ್ಥ ಹೇಳಿದ್ದು ಸ್ತುತಿ ವಚನಂ ಅಂದ್ರೆ ಯಾರನ್ನ ಎಲ್ಲರೂ ಸ್ತೋತ್ರ ಮಾಡ್ತಾರೋ ಅಂಥವ್ರಿಗೆ ಉಕ್ತ ಅಂತ ಕರೀತಾರೆ. ಈಗ ಅಂಥವ್ರು ಯಾರು? ಎಲ್ಲ ಜೀವರು ತಾವು ತಮಗ್ ಒಳ್ಳೇದಾಗಬೇಕು ಅಂತ ಸ್ತೋತ್ರ ಮಾಡೋದು ಯಾರನ್ನ? ಅವಶ್ಯವಾಗಿ ಮಾಡಲೇಬೇಕಾದವ್ರು ಯಾರನ್ನ ಅಂದ್ರೆ ರುಜುದೇವತೆಗಳನ್ನ. ಹಾಗಾಗಿ ಪ್ರತಿಯೊಬ್ಬ ರುಜುದೇವತೆಗಳು ಎಲ್ಲರಿಂದಲೂ ಸ್ತುತ್ಯ, ಎಲ್ಲರಿಂದಲೂ ಸ್ತೋತ್ರ ಮಾಡ್ಲಿಕ್ಕೆ ಅರ್ಹರು. ಅದನ್ನ ಅವ್ರನ್ನೆಲ್ಲ ಉಕ್ತ ಉಕ್ತ ಅಂತ ಕರೀತಾರೆ. ಅದನ್ನ ಇಲ್ಲಿ ಒಂದು ಪ್ರಮಾಣವನ್ನು ಕೊಟ್ಟು ಇವ್ರು ಹೇಳ್ತಾರೆ, ಸರ್ವಸ್ತುತ್ಯದ್ವಾದ ಉಕ್ತ ಶಬ್ದ ವಾಚ್ಯ ಅಂತ. ಅಷ್ಟೇ ಅಲ್ಲ, ಐತರೇಯ ಉಪನಿಷತ್ ಭಾಷ್ಯದ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಇದರ ವ್ಯಾಪ್ತಿ ಎಷ್ಟಿದೆ ಅಂತ. ವಾದಿರಾಜರು ಈ ಶ್ಲೋಕದಲ್ಲಿ ಉಕ್ತ ಮುಕ್ತೇತಿ ಎಂಬಿದುಹು ತಮ್ ದೇವ ಪ್ರಾಣಯಂತಿ ಇದು ಇಷ್ಟ ಹೇಳಿದ್ರು. ಎಲ್ಲಾ ದೇವತೆಗಳು ತಮ್ಮ ರಕ್ಷಣೆಗಾಗಿ ದೇವರನ್ನ ಮೊರೆ ಹೊಂದುತ್ತಾರೆ, ಅವನನ್ನು ಉಕ್ತ ಉಕ್ತ ಅಂತ ಕರೀತಾರೆ ಅಷ್ಟೇ. ಆದ್ರೆ ಇದು ಪ್ರಾಣದೇವರ ತನಕ ವ್ಯಾಪ್ತಿ ಇದೆ ಈ ಶಬ್ದಕ್ಕೆ. ಮತ್ತೆ ಇದರ ವೇದದ ಮಂತ್ರಗಳಲ್ಲಿ ಎಷ್ಟು ವ್ಯಾಪ್ತಿ ಇದೆ, ಎಷ್ಟು ಜಾಸ್ತಿ ಬಳಸಲಾಗಿದೆ ಈ ಶಬ್ದನ, ಮತ್ತೆ ವಾದಿರಾಜರ ಪರವಾಗಿ ಏನರ್ಥ, ಇದೆಲ್ಲ ತಿಳ್ಕೊಳ್ತಾ ಹೋದ್ರೆ ಅನೇಕ ಪ್ರಮಾಣಗಳ ಮುಖಾಂತರ ಜ್ಞಾನ ಇನ್ನೂ ತುಂಬಾ ಅಭಿವೃದ್ಧಿ ಆಗತ್ತೆ. ಸೂಕ್ಷ್ಮವಾದ ಒಂದು ಗ್ರಹಿಕೆ ನಮಗೆ ಬರುತ್ತೆ. ಈ ನಿಟ್ಟಿನಲ್ಲಿ ಐತರೇಯೋಪನಿಷತ್ ಭಾಷ್ಯದಲ್ಲಿ ಒಂದು ಮಾತು ಬಂತು, ಅದನ್ನು ಇವರು ಹೇಳ್ತಾರೆ, ಉಚ್ಚೈ ಸ್ಥಿತತ್ವಾದ ಉಕ್ತೋಭೂತ್ ವಾಯುರೇವ ತತಃ ಪ್ರಭು ಅಂತ ಹೇಳ್ತಾರೆ. ಉಚ್ಚೈ ಸ್ಥಿತತ್ವಾತ್ ಎಲ್ಲರಿಗಿಂತಲೂ ಮೇಲಕ್ಕೆ, ಉಚ್ಚೈಹಿ ಅಂದ್ರೆ ಮೇಲಕ್ಕೆ ಇದ್ದಾರೆ ಅಂದ್ರೆ ಜೀವೋತ್ತಮರಾಗಿದ್ದಾರೆ. ಹಾಗಾಗಿ ವಾಯುದೇವ ತತಃ ಉಕ್ತ, ಹಾಗಾಗಿ ವಾಯುದೇವರನ್ನು ಉಕ್ತ ಅಂತ ಕರೀತಾರೆ. ರುಜುದೇವತೆಯಾದ ಲಾತವೇರು ಅಷ್ಟೇ, ಅವರು ಮೇಲಕ್ಕಿದ್ದಾರೆ ಜೀವೋತ್ತಮರಾದ್ರಿಂದ ಅವರಿಗೂ ಉಕ್ತ ಅಂತ ಕರಿಬೇಕು. ಇದು ಒಂದು. ಇನ್ನು ಭಾಗವತ ತಾತ್ಪರ್ಯದಲ್ಲಿ
ಉಕ್ಥೇನ ಪ್ರಾಣೇನ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಉಕ್ಥ ಅನ್ನೋ ಶಬ್ದಕ್ಕೆ ಪ್ರಾಣ ಅಂತ ಅರ್ಥ ಅಂತ ಸ್ವಯಂ ಆಚಾರ್ಯರೇ ವ್ಯಾಖ್ಯಾನ ಮಾಡಿದ್ದಾರೆ. ಇದಲ್ದೇನೆ ಉಕ್ಥ ಅನ್ನೋ ಶಬ್ದಕ್ಕೆ ಸಾಮವೇದ ಅಂತನೂ ಅರ್ಥ ಇದೆ. ಇದನ್ನ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ, ಇದಕ್ಕೂ ಪ್ರಮಾಣವನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಭಾಗವತದಲ್ಲಿ ಎಲ್ಲಿ ಬರುತ್ತೆ ಅದು ಅಂದಾಗ ಉಕ್ಥೇನ ರಹಿತೋ ಹ್ಯೇಷಃ ಮೃತಕಃ ಪ್ರೋಚ್ಯತೆ ಯಥ ಅಂತ ಒಂದು ವಾಕ್ಯ ಬಂದಿದೆ. ಇದು 1ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿ ಬರುವಂತಹ ಮಾತು ಭಾಗವತದಲ್ಲಿ. ಅಂದ್ರೆ ಪ್ರಾಣ ಇಲ್ಲದೆ ಹೋದ್ರೆ ಹೇಗೆ ಒಬ್ಬ ವ್ಯಕ್ತಿಯನ್ನು ವ್ಯವಹರಿಸ್ತಾರೆ, ಮೃತಕ, ಅವನು ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರೆ. ಯಾಕೆ ಪ್ರಾಣ ಇಲ್ಲ ಆದ್ರಿಂದ. ಹಾಗೆ ಇವ್ರ ಬಗ್ಗೆ ಹೇಳ್ಬೇಕು ಅಂತ ಅಲ್ಲೊಂದು ಪ್ರಸಂಗ ತಗೊಂಡಿದ್ದಾರೆ. ಅಲ್ಲ, ಉಕ್ಥೇನ ರಹಿತೋ ಹೇಷ ಅಂದ್ರೆ ಪ್ರಾಣ ಇಲ್ಲದೆ ಇರೋನು ತಾನೆ ಮೃತ ಅಂತ ಕರೆಯೋದು. ಇವ್ರು ಮರಣ ಆಯ್ತು ಅಂತ ಯಾವಾಗ ಕರೀತಾರೆ, ಅವನಲ್ಲಿ ಪ್ರಾಣ ಇಲ್ಲ ಅಂತ ಆದ್ರೆ. ಹಾಗಾದ್ರೆ ಉಕ್ಥ ಅನ್ನೋ ಶಬ್ದಕ್ಕೆ ಪ್ರಾಣ ಅನ್ನೋ ಅರ್ಥ ಇದೆ ಅಂತ. ಇದನ್ನ ಭಾಗವತದ ಸಂವಾದಿಯಾಗಿ ಉದಾಹರಿಸಿ ಮಹಾಭಾರತದ ಒಂದು ವಾಕ್ಯವನ್ನು ಕೊಡ್ತಾರೆ. ಉಕ್ತೋ ನಾಮ ಮಹಾಭಾಗ ತ್ರಿಭಿರುಕ್ತೈರಭಿಷ್ಟುತಃ ಪ್ರಾಣಂ ಪ್ರಾಣಭೂತೋ ಹರಿಹಿ ಭಾವಿ ಪ್ರಾಣ ಅಂತ ಹೇಳಿ ಹೀಗೆ ಇವರು ವ್ಯಾಖ್ಯಾನ ಮಾಡ್ತಾ ಹೋಗಿದ್ದಾರೆ. ಅದರಿಂದ ಉಕ್ತ ಅನ್ನೋ ಶಬ್ದ ಇಲ್ಲಿ ಏನು ಸ್ವಾಬ್ದವೃಂದಾವನಾಖ್ಯಾನದಲ್ಲಿ ಬಳಸಿದ್ದಾರೆ. ಇದು ವಾದಿರಾಜರ ಪರವಾಗಿಯೂ ಇದೆ. ವೈದಿಕ ಆಚಾರ್ಯರು ಅಂದ್ರೆ ಅದು ಮಧ್ವಾಚಾರ್ಯರು ಹೇಗೋ ಹಾಗೆ ವಾದಿರಾಜರು ಹೌದು ಅಂತ ಈ ಅರ್ಥದಲ್ಲಿ. ಜೊತೆಗೆ ಈ ಋಗ್ಭಾಷ್ಯದಲ್ಲಿ ಒಂದು ಮಾತು ಬಂದಿದೆ, ಉಕ್ತಂ ಉತ್ಥಾಪಕತ್ವೇನ ಸದೇವ ಭಗವಾನ್ ಹರಿಹಿ ತನ್ಮಂತ್ರ ವಾಚ್ಯಾಹ ದೇವಾಶ್ಚ ಅಂತ. ಅಂದ್ರೆ ಕೆಲವರು ಆಕ್ಷೇಪ ಮಾಡ್ಬೋದು, ನೀವು ವೇದ ಮಂತ್ರಗಳು ಭಗವಂತನನ್ನ ಹೇಳ್ತಾ ಇದೆ ಅಂತ ಇಲ್ಲಿ ವಾದಿರಾಜರು ಹೇಳಿದ್ದು. ಉಕ್ತ ಅಂತ ಯಾವ ದೇವರನ್ನ ಹೇಳ್ತಾ ಇದೆಯೋ ಈ ಮಂತ್ರ ಅಂಥ ನರಸಿಂಹ ದೇವರಿಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನೀವು ಅದನ್ನ ಪ್ರಾಣದೇವರ ಪರವಾಗಿ ವಾದಿರಾಜರ ಪರವಾಗಿ ಅರ್ಥ ಯಾಕೆ ಮಾಡ್ತೀರಿ? ಹೇಳಿದ್ದಂತೂ ವಾದಿರಾಜರೇ ಹೇಳಿದ್ದಾರೆ, ಇದಂತ ಅವರೇ ಹೇಳ್ಕೊಳ್ತಾ ಇದ್ರು ಸ್ಪಷ್ಟವಾಗಿ. ಅದಕ್ಕೆ ಮಹನೀಯರೆಲ್ಲ ಸ್ಪಷ್ಟವಾಗಿ ಹೇಳ್ಬೇಕು ಅಂತೆಲ್ಲ ಸೂಚ್ಯವಾಗೂ ಹೇಳ್ತಾರೆ. ಇದೊಂದು ಉತ್ತರ ಇದ್ದೇ ಇದೆ. ಅಷ್ಟೇ ಅಲ್ಲದೆ ಈ ಋಗ್ಭಾಷ್ಯದ ಮಾತಿನಲ್ಲಿ ಕೇವಲ ಭಗವಂತ ಮಾತ್ರ ಉಕ್ತ ಅನ್ನೋ ಶಬ್ದದಿಂದ ಕರೆಯಲ್ಪಡೋನಲ್ಲ, ತನ್ ಮಂತ್ರ ವಾಚ್ಯ ದೇವಾಶ್ಚ, ದೇವತೆಗಳು ಅಂತ ಒತ್ತು ಕೊಟ್ಟು ಹೇಳಿದ್ದಾರೆ. ಇಷ್ಟೆಲ್ಲ ಪ್ರಮಾಣ ಇದ್ದಾಗ ವಾದಿರಾಜರ ಪರವಾಗಿ ಆಚಾರ್ಯದ ಪರವಾಗಿ ಅರ್ಥ ಮಾಡೋದು ಸರಿನೂ ಹೌದು ಅಂತ ಅದಕ್ಕೂ ಪ್ರಮಾಣ ಕೊಟ್ಟಿದ್ದಾರೆ. ಇನ್ನು ಇದಾದ್ಮೇಲೆ ಐತರೇಯೋಪನಿಷತ್ ಭಾಷ್ಯದಲ್ಲಿ ಇನ್ನೊಂದು ಮಾತನ್ನ ಕೊಟ್ಟಿದ್ದಾರೆ. ನಾರಾಯಣಾದಿರೂಪೇಣ ಪಂಚಧಾವಸ್ಥಿತ ಸದಾ ಸರ್ವಸ್ಯೋತ್ಥಾಪಕತ್ವಾತ್ ಸ ಉಕ್ತಮಿತ್ಯಭಿಧೀಯತೆ. ಅಂದ್ರೆ 5 ರೂಪ, ನಾರಾಯಣ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಈ 5 ರೂಪಗಳಿಂದ ಇರುವಂತಹ ಭಗವಂತನ ರೂಪ ಎಲ್ಲರನ್ನ ಉತ್ಥಾಪನೆ ಮಾಡುತ್ತೆ. ಅಂದ್ರೆ ಒಂದೊಂದು ರೂಪದಿಂದ ಒಂದೊಂದು ಅನುಗ್ರಹ. ವಾಸುದೇವ ರೂಪ ಮೋಕ್ಷವನ್ನ ಕೊಡುತ್ತೆ, ಪಾಲನೆ ಮಾಡ್ಲಿಕ್ಕೆ ಒಂದು ರೂಪ, ಸೃಷ್ಟಿ ಮಾಡ್ಲಿಕ್ಕೆ ಒಂದು ರೂಪ, ಹೀಗೆ ಪ್ರತಿಯೊಂದು ರೂಪ, ಮೂಲ ರೂಪ ನಾರಾಯಣ ರೂಪ. ಆದ್ರಿಂದ ಉಕ್ತ ಅಂತ 5 ರೂಪದಿಂದ ರಕ್ಷಣೆ ಮಾಡೋದ್ರಿಂದ ಎಲ್ಲರನ್ನ ಉಕ್ತ ಅಂತ ದೇವರಿಗೆ ಹೆಸರು ಅಂತ. ವಾದಿರಾಜರದು ಹಾಗೆ ಪಂಚವೃಂದಾವನೇ ಪುಣ್ಯ, ಎಲ್ಲ ಪಂಚ 5 ಭಗವದ್ ರೂಪಗಳ 5, ಮತ್ತೆ ಪ್ರಾಣಾದಿ ರೂಪಗಳ 5, ಯಾರಿಗೆ ಮುಖ್ಯ ಪ್ರಾಣದೇವರಿಗೆ ಮತ್ತೆ ವಾದಿರಾಜರಿಗೆ. ಈ ಪ್ರಮಾಣವನ್ನು ನೋಡಿದಾಗ್ಲೂ 5 ರೂಪದಿಂದ ಎಲ್ಲರನ್ನ ರಕ್ಷಣೆ ಮಾಡೋ ರೂಪಕ್ಕೆ ಉಕ್ತ ಅಂತ ಕರೀತಾರೆ. ಪ್ರಾಣದೇವರಿಗೂ 5 ರೂಪ ಇದೆ, ಪಂಚ ಪ್ರಾಣ ರೂಪ. ವಾದಿರಾಜರಿಗೂ 5 ರೂಪ ಇದೆ, ಪಂಚ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದು ಅಂದ್ರೆ ಅಲ್ಲೆಲ್ಲ ಉಪಾಸನೆ ಮಾಡ್ತಾ ಭಗವಂತರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಉಕ್ತ ಅನ್ನೋ ಶಬ್ದ ಈ ಎಲ್ಲ ರೀತಿಯಲ್ಲಿ ವಾದಿರಾಜರನ್ನು ಅನ್ವಯಿಸ್ತಾ ಇದೆ ಅಂತ ಇದು ಈ ಆತ್ಮಗುರು ಆನಂದತೀರ್ಥಾಚಾರ್ಯರ ಒಂದು ವ್ಯಾಖ್ಯಾನ ವಿಶೇಷ. ಅನೇಕ ವೇದ ಮಂತ್ರಗಳಿಗೆ ಅರ್ಥವನ್ನ ವಿವರಣೆ ಮಾಡಿದ್ದಾರೆ. ಅಷ್ಟೇ ಸಾರ್ಥಕವಾಗಿದೆ. ಸುಮ್ಮನೆ ಏನೋ ಒಂದು ಮಂತ್ರಕ್ಕೆ ಅರ್ಥ ಹೇಳಿಕ್ ಬರುತ್ತೆ ಸಂಸ್ಕೃತದ ಒಂದು ಪಾಂಡಿತ್ಯದಿಂದ ಅಂತಲ್ಲ, ಹೊರತು ತುಂಬಾ ಸಂಗತವಾಗಿ ಉಕ್ತ ಅನ್ನೋ ಶಬ್ದಕ್ಕೆ ಹೌದು ವಾದಿರಾಜರ ಪರವಾಗಿ ಅರ್ಥ ಹೇಳ್ಬೇಕು, ಆ ರೀತಿ ನಾವು ಅನುಸಂಧಾನ ಮಾಡ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಇದಾದ್ಮೇಲೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇಷ್ಟು ಈ ಹಿಂದಿನ ಶ್ಲೋಕದ ಸ್ವಾರಸ್ಯ. ಇನ್ನು ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ಅರ್ಥವನ್ನ ಹೇಳಿದ್ದಾರೆ. ಯಾವುದಕ್ಕೆ? ಈ ಉಕ್ತ ಅನ್ನೋದಕ್ಕೆನೆ ಇಲ್ಲಿ ಪ್ರಾಣ ಅನ್ನೋದಕ್ಕೆ ಉಕ್ತ ಅನ್ನೋದು ಬಿಡಿಸಿ ಕಣಗಳಿ ಶ್ರೀನಿವಾಸಾಚಾರ್ಯರ ವ್ಯಾಖ್ಯಾನದಲ್ಲಿ ಒಂದು ವಿಶೇಷ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಅದೊಂದು ನೋಡಿ ಮುಂದಕ್ಕೆ ಹೋಗೋಣ. ಇವರ ಮಾತು ಇಲ್ಲಿ ಹೇಳ್ತಾ ಇರೋದು, ತಂ ದೇವಾಹ ಬ್ರಹ್ಮಾದಯ ಪ್ರಾಣಯಂತ ಸ್ವರಕ್ಷಣಾರ್ಥಂ ಅಯಾಚಯಂತ. ಈ ಪ್ರಾಣಯಂತ ಅಂದ್ರೆ ರಕ್ಷಣೆ, ನಮಗ್ ರಕ್ಷಣೆ ನೀಡಿ ಅಂತ ಬೇಡ್ತಾ ಇದ್ದಾರೆ. ಅಂಥ ಈ ರಕ್ಷಣೆ ಬೇಡ್ತಾ ಇರುವಂತಹ ಯಾವ ಬ್ರಹ್ಮಾದಿ ದೇವತೆಗಳನ್ನ ಯಾರು ರಕ್ಷಣೆ ಮಾಡ್ತಾನೋ ಅಂತವನಿಗೆ ನಮಸ್ಕಾರ ಅಂತೆಲ್ಲ ಬಂತು. ಇಷ್ಟೆಲ್ಲ ಹೇಳಿದ್ರಿಂದ ನಮಗ್ ಬೇಕಾಗಿದ್ದೇನು ವಿಷಯ?
ಈಗ ನರಸಿಂಹದೇವರನ್ನ ಹೇಗೆ ಪ್ರಾರ್ಥನೆ ಮಾಡಿದಾಗಾಯ್ತು, ಇದು ಎಲ್ಲಾ ಭಗವದ್ ರೂಪಗಳಿಗೆ ಸಮಾನ ತಾನೆ. ಎಲ್ಲಾ ದೇವತೆಗಳು ಭಗವಂತನ ಹತ್ರ ಹೋಗ್ತಾರೆ, ಅದು ನರಸಿಂಹದೇವ ರೂಪದ ಹತ್ರನೇ ಅಲ್ಲ, ಎಲ್ಲಾ ರೂಪದ ಹತ್ರ ಹೋಗ್ತಾರೆ, ರಕ್ಷಣೆಗೆ ಬೇಡ್ತಾರೆ. ಅಂದ್ರೆ ಅದಕ್ಕೆ ಇಲ್ಲಿ ಒತ್ತು ಕೊಟ್ಟೇನು ಹೇಳಿದ್ದು, ಪ್ರಾಣಸ್ಯ ನಿಯಂತ, ಪ್ರಾಣಸ್ಯ ಯಂತ, ಪ್ರಾಣನಿಗೆ ಪ್ರಾಣಿನಾಂ ಪ್ರಾಣಂ ಅಂತೆಲ್ಲ ಈ ಶಬ್ದಗಳನ್ನು ಬಳಸಿದ್ದೆ ಯಾಕೆಂದ್ರೆ ಮೃತ್ಯು ಪರಿಹಾರಕ ಅಂತ. ಮೃತ್ಯು ಪರಿಹಾರಕ ಅನ್ನೋ ಲಕ್ಷಣ ಅದು ನರಸಿಂಹದೇವರಿಗೆ ವಿಶೇಷವಾಗಿ ಅನ್ವಯ ಆಗುತ್ತೆ. ಈ ರೀತಿಯಲ್ಲಿ ನರಸಿಂಹದೇವರನ್ನೇ ವಿಶೇಷವಾಗಿ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅದರಿಂದ ಇದು ನರಸಿಂಹನ ಸ್ತೋತ್ರ ಆಗತ್ತೆ ಅಂತ. ಅಂತೂ ಯಾರಿಗೆ ಈ ಸಂಸಾರದ ಪೀಡೆ ಇದೆ, ಈ ಮರಣದ ಭಯ ಇದೆ, ಸಂಸಾರದ ಪೀಡೆನೇ ಒಂದು ಮರಣದ ಭಯ ತರ ಅಂತ. ಸಂಸಾರದಲ್ಲಿ ಮರಣ ಹೊಂದೋದು ಅದೊಂದು ಭಯ ಸರಿ, ಸಂಸಾರ ಪೀಡೆನೇ ಒಂದು ಮರಣ ಭಯಕ್ಕೆ ಸಮಾನ. ಇದರಿಂದ ಯಾರು ಒಳಗಾಗಿದ್ದಾರೆ ಅವರಿಗೆಲ್ಲ ಅರಣಂ ಅಂದ್ರೆ ಶರಣ ರಕ್ಷಣೆಯನ್ನ ಭಗವಂತ ನೀಡ್ತಾನೆ ಅಂತ. ಇದಾದ್ಮೇಲೆ ಸ್ವಸ್ಯ ಮರಣಾರ್ಥಯುಕ್ತತ್ವಂಚ ಔಪಚಾರಿಕಂ ಅಂತ ಒಂದು ಮಾತು ಹೇಳ್ತಾರೆ. ಅಲ್ಲ, ಈಗ ವಾದಿರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ವಾದಿರಾಜರಿಗೇನಾದ್ರೂ ಕಷ್ಟ ಇದೆಯಾ? ಕಷ್ಟ ಇಲ್ಲ. ಯಾಕೆ? ತಮಗೆ ಮರಣ ಅನ್ನೋದು ಅಸಂಭಾವಿತ. ಮರಣ ಅಂತ ಹೇಗೆ ಅಸಂಭಾವಿತ? ಈಗಲೂ ಪಂಚವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. ಅಂಥದ್ರಲ್ಲಿ ಈ ಅವತಾರ ಕಾಲದಲ್ಲೇ ಇಂಥ ವೈಭವವನ್ನು ತೋರಿಸಿದ ರಾಜರು ಯಾಕೆ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಮರಣಾರ್ಥ್ಯಾಯುತೋರಣಂ ಅಂತ ಹೇಳಿ ಮರಣದ ಭಯದಿಂದ ರಕ್ಷಣೆಯನ್ನ ನಾನು ಹೊಂದುತ್ತೀನಿ ಅಂತ ನರಸಿಂಹದೇವರ ಬಳಿ ಇವರು ಪ್ರಾರ್ಥನೆ ಮಾಡಿದಾಗ ಅನ್ಸತ್ತೆ ಮೇಲ್ನೋಟಕ್ಕೆ ಈ ಶ್ಲೋಕದಲ್ಲಿ. ಅದಕ್ಕೆ ಇವ್ರು ವ್ಯಾಖ್ಯಾನ ಮಾಡ್ತಾರೆ, ಇಲ್ಲ, ಸ್ವಸ್ಯ ಮರಣಾರ್ಥಯುಕ್ತತ್ವಂಚ ಔಪಚಾರಿಕ, ಅದು ಉಪಚಾರ. ಭಗವಂತ ಎಲ್ರಿಗೂ ರಕ್ಷಣೆ ಮಾಡ್ತಾನೆ, ಎಲ್ಲಾ ರೀತಿಯ ಮರಣದಿಂದ ರಕ್ಷಣೆ ಮಾಡ್ತಾರೆ. ಈ ಸಂಸಾರದಲ್ಲಿ ಎಲ್ರೂ ಬಂದೇ ಬರ್ತಾರೆ. ಆಚಾರ್ಯರು ಇದ್ದಾರೆ, ವಾದಿರಾಜರು ಇದ್ದಾರೆ, ರುಜುದೇವತೆಗಳು ಈ ಸಂಸಾರದಲ್ಲಿ ಇದ್ದಾರೆ, ಅವ್ರಿಗೂ ಮುಕ್ತಿ ಸಿಗಬೇಕು. ಔಪಚಾರಿಕವಾಗಿ ವಸ್ತುತಃ ಇವರಿಗೇನು ಪ್ರಕೃತಿ ಬಂಧನ ಇಲ್ಲ, ತೊಂದರೆ ಏನಾಗ್ತಾ ಇಲ್ಲ. ಆದ್ರೂ ಮೋಕ್ಷವನ್ನು ನೀಡಿ ಅನುಗ್ರಹ ಮಾಡೋದ್ರಿಂದ ಭಗವಂತ ಔಪಚಾರಿಕವಾಗಿ ಈ ಸಂಸಾರ ಮರಣ ಸಮಾನವಾದ ಈ ಸಂಸಾರದಿಂದ ಬಿಡುಗಡೆ ಮಾಡ್ತಾನೆ ಸ್ವಾಮಿ ಅಂತ ಈ ದೃಷ್ಟಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅಷ್ಟೇ ಹೊರತು ಇವರಿಗೆ, ರುಜುದೇವತೆಯಾದ ಇವರಿಗೆ ಆ ಮರಣದ ಬಂಧನ ಇತ್ಯಾದಿಗಳು ಯಾವುದು ಸಂಸಾರ ಬಂಧನ ಇಲ್ಲ ಅಂತ ತಿಳಿಬೇಕು. ಹಾಗಾದ್ರೆ ಯಾರಿಗಿದು ಅಂದ್ರೆ ಶ್ವೇತರಾಣಂ ರುದ್ರಾದೀನಾಂಚ, ರುದ್ರಾದಿ ದೇವತೆಗಳಿಗೆ ಇದಷ್ಟೇ. ಅವರಿಗೆ ಮರಣದ ಭಯ ಇದೆ, ಪ್ರಕೃತಿ ಬಂಧನದ ಭಯ. ಹಾಗಾಗಿ ಅವರಿಗೆ ರಕ್ಷಣೆ ಮಾಡೋ ರೂಪ ರುದ್ರಾರಾಧ್ಯವಾದ ನರಸಿಂಹ ರೂಪ ಅಂತ ಇಲ್ಲಿವರೆಗೆ ಈ ಶ್ಲೋಕದ ಅಭಿಪ್ರಾಯವನ್ನು ನೋಡಿದ್ವಿ. ಮುಂದೆ 68ನೇ ಶ್ಲೋಕ. ಇಲ್ಲಿಗೆ ನರಸಿಂಹದೇವರ ಸ್ತೋತ್ರ ಮುಕ್ತಾಯ ಆಗತ್ತೆ ಈ ಶ್ಲೋಕವನ್ನ ಹೇಳಿದ್ರೆ. ಏವಂ ಶಶ್ವತ್ ಸ್ತುತಃ ಸ್ತುತ್ಯಃ ಕೃತಕೃತ್ಯಸ್ತು ಸತ್ಪತಿಃ ಕಿತವಾಂತಕರೋ ಭೂತ್ವಾ ಶಂತನೋತು ಸತಾಂ ಮಮ. ಹೀಗೆ ನರಸಿಂಹದೇವರನ್ನ ಶಶ್ವತ್ ಸ್ತುತಃ, ಯಾವಾಗಲೂ ಸ್ತೋತ್ರ ಮಾಡಬೇಕು. ಯಾಕೆ ಸ್ತೋತ್ರ ಯಾವಾಗ್ಲೂ ಮಾಡ್ಬೇಕು? ಸ್ತುತ್ಯ, ಸ್ತೋತ್ರ ಮಾಡ್ಲಿಕ್ಕೆ ಅರ್ಹತೆ ಅವನಿಗೆ ಇರೋದು ವಿಶೇಷವಾಗಿ. ಅಷ್ಟೇ ಅಲ್ಲ, ಕೃತಕೃತ್ಯಸ್ತು ಸತ್ಪತಿ, ಈ ಸಜ್ಜನರಿಗೆ ಪತಿ ಅಂದ್ರೆ ಪ್ರಹ್ಲಾದರಾಜರು ಸಜ್ಜನರು, ಸತ್ ಅಂದ್ರೆ ಸಜ್ಜನರು, ಪ್ರಹ್ಲಾದರಾಜರು, ಬ್ರಹ್ಮಾದಿ ದೇವತೆಗಳು, ಇವರಿಗೆಲ್ಲ ಪತಿ ಸ್ವಾಮಿ ಯಾರು? ನರಸಿಂಹದೇವರು. ಕೃತಕೃತ್ಯ, ಏನ್ ಮಾಡ್ಬೇಕು, ಏನ್ ಪಡಿಬೇಕು ಅದನ್ನೆಲ್ಲ ಪಡೆದಾಗಿದೆ, ಮಾಡುವಾಗಿದೆ ಅಂತ ಕೃತಕೃತ್ಯತೆ ಇರೋದ್ರಿಂದ ಸ್ತೋತ್ರ ಮಾಡ್ಲಿಕ್ಕೆ ಅರ್ಹತೆ ಇವರಿಗೆ ಇದೆ. ಇವರನ್ನೇ ಸ್ತೋತ್ರ ಮಾಡ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಶಶ್ವತ್ ಸ್ತುತಃ, ಪ್ರತಿನಿತ್ಯ ಸ್ತೋತ್ರವನ್ನ ಮಾಡ್ತಾ ಇದ್ರೆ ಕಿತವಾಂತಕರೋ ಭೂತ್ವ, ಆ ನರಸಿಂಹದೇವರು ಕಿತವಾಂತಕರರಾಗ್ತಾರೆ. ಕಿತವ ಅಂತಂದ್ರೆ ಕಪಟಿಗಳು ಅಂತ ಅರ್ಥ, ಮೋಸ ಮಾಡೋರು, ವಂಚಕರು, ಅವರಿಗೆ ಕಿತವ ಅಂತ ಕರೀತಾರೆ, ಕಳ್ಳರು ಅಂತ ಅರ್ಥ. ಈ ಕಿತವ ಒಂದು ಕಿತವತೆ ಅಂದ್ರೆ ದುಷ್ಟ ಬುದ್ಧಿ ಅಂತ ಏನಿದೆ, ವಂಚನ ಮಾಡುವಂತ ಬುದ್ಧಿ, ಆ ಬುದ್ಧಿಯನ್ನಾಗ್ಲಿ ಅಥವಾ ಆ ಬುದ್ಧಿಯನ್ನು ಹೊಂದಿರೋರಾಗ್ಲಿ ಅಂಥವರ ನಾಶವನ್ನ ಮಾಡಿ ಶಂ ತನೋತು ಸತಾಮಮ, ನನಗೆ ಹಾಗೆ ಸಜ್ಜನರಿಗೆ ಶಂ ತನೋತು, ಸುಖವನ್ನ ನೀಡ್ಲಿ, ಆ ಸುಖವನ್ನ ವಿಸ್ತಾರ ಮಾಡ್ಲಿ ಅಂತ. ಅಂದ್ರೆ ಸುಖ ಅಂದ್ರೆ ಈಗ ಒಂದು ಕ್ಷಣ ಕೊಡೋದು ಅಂತಲ್ಲ, ತನೋತು ಅಂದ್ರೆ
ಅದರ ಗಂಗೆಯ ಹರಿಯೋ ತರ ವಿಸ್ತಾರವಾಗಿ ಆ ಸುಖವನ್ನ ನೀಡ್ಲಿ ಅಂತ. ಇಲ್ಲೂ ಮಮ ಅಂತ ಅವ್ರೇನು ಪ್ರಾರ್ಥನೆ ಮಾಡಿದ್ದಾರೆ, ಆ ಮಮ ಅನ್ನೋದು ಅವ್ರಿಗಲ್ಲ. ಯಾಕೆಂದ್ರೆ ಅವರಿಗೆ ಈ ಕಿತವಾಂತಕರಹ ಯಾಕಾಗ್ಬೇಕು ನರಸಿಂಹದೇವ? ಕಿತವಾಂತಕರೇನು? ಯಾರು ತೊಂದರೆ ಮಾಡೋದಿದ್ರೆ ಕಲಿಪುರುಷ ಇತ್ಯಾದಿಗಳು, ಅವರನ್ನು ನಾಶ ಮಾಡ್ಲಿಕ್ಕೆ ನರಸಿಂಹದೇವರ ಪ್ರಾರ್ಥನೆ ಸರಿ. ಆದ್ರೆ ಅವ್ರಿಗೆ ತೊಂದರೆನೆ ಹಾಕೋದಿಲ್ಲ ರುಜುದೇವತೆಗಳಿಗೆ, ಅವರು ಕಲಿ ನಿಗ್ರಹ ಮಾಡುವಂತಹ ಶಕ್ತಿ ಇರೋರು. ಅಂಥದ್ರಲ್ಲಿ ಮಮ ಅಂತ ಹೇಳಿ ಯಾಕೆ ಪ್ರಾರ್ಥನೆ ಮಾಡಿದೆ ಅಂದ್ರೆ, ಅದು ಮಮ ಅಂದ್ರೆ ತನ್ನವರು ಅಂತ, ತನ್ನ ಶಿಷ್ಯರಿಗೆ. ಅಂದ್ರೆ ರಾಜರು ತಮ್ಮ ಶಿಷ್ಯರಾದವರು ಯಾರಿದ್ದಾರೆ, ಆತ್ಮೀಯರು, ಅಂಥವರಿಗೆ ಶಂತನೋತು ಸುಖವನ್ನ ನೀಡ್ಲಿ, ಹಾಗೆ ಸತಾಂ ಮಿಕ್ಕಿದ ಸಜ್ಜನರಿಗೆಲ್ಲ ಸುಖ ನೀಡ್ಲಿ ಅಂತ ಈ ದೃಷ್ಟಿಯಲ್ಲಿ ಪ್ರಾರ್ಥನೆ. ಅದರಿಂದ ಔಪಚಾರಿಕ ಪ್ರಯೋಗ ಅಂತ ಇರುತ್ತೆ ಶಾಸ್ತ್ರದಲ್ಲಿ. ಅಂದ್ರೆ ಅಮುಖ್ಯ ಪ್ರಯೋಗ, ತಮಗೆ ಅಲ್ಲದೆ ಆದ್ರು ತಮ್ಮವ್ರನ್ನ ಸೇರಿಸ್ಕೊಳ್ಬೇಕಾದ್ರೆ ನನ್ನಿಂದ ನೋಡಿ ಅವರಿಗೆ ರಕ್ಷಣೆ ಮಾಡು ಅನ್ನೋ ತರ ಈ ಅರ್ಥದಲ್ಲಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಅಂತ. ಹೀಗೆ ಇದುವರೆಗೆ ಈ ನರಸಿಂಹದೇವರ ಸ್ತೋತ್ರವನ್ನ ಇಲ್ಲಿವರೆಗೆ ಮುಕ್ತಾಯವನ್ನ ಮಾಡಿದ್ರು. ಇದಾದ್ಮೇಲೆ ಮುಂದಕ್ಕೆ ರಮಾದೇವಿಯ ಸ್ತೋತ್ರ ಪ್ರಾರಂಭ ಆಗುತ್ತೆ. ಇಲ್ಲಿವರೆಗೆ ನರಸಿಂಹದೇವರ ಸ್ತೋತ್ರ ಆಯ್ತು. ಇದು ಮುಂದೆ 69ನೇ ಶ್ಲೋಕದಿಂದ ರಮಾದೇವಿಯ ಪ್ರಾರ್ಥನೆ. ಇಲ್ಲೂ ವ್ಯಾಖ್ಯಾನವನ್ನ ಮಾಡ್ತಾ ಹೇಳ್ತಾರೆ, ಯಸ್ಮಾತ್ ನರ ಸಮೂಹಾನಾಮ್ ಅಂತ ಒಂದು ಶ್ಲೋಕ ಶುರುವಾಗುತ್ತೆ ಮುಂದೆ. ಅಲ್ಲಿ ಎಂಬದಂತಿ ಭೂಪತಿಂ ಅಂತ ಕೊನೆಯವರೆಗೆ ಒಂದು ಶ್ಲೋಕದ ಭಾಗ ತಗೊಂತಾರೆ. ಅಲ್ಲಿವರೆಗೆ ವೇದವ್ಯಾಸ ಸ್ತೋತ್ರ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಮಾತ್ರ ಈ ಲಕ್ಷ್ಮೀ ಸ್ತೋತ್ರ ಇಲ್ಲಿ ಬಂದಿದೆ. ಮುಂದಕ್ಕೆ ವೇದವ್ಯಾಸರ ಸ್ತೋತ್ರ ತಕ್ಷಣ ಪ್ರಾರಂಭ ಆಗುತ್ತೆ. ಈ ಒಂದೇ ಒಂದು ಶ್ಲೋಕದಿಂದ ಇಲ್ಲಿ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥನೆ ಮಾಡಿದ್ದಾರೆ. ಇದರಲ್ಲೂ ಈ ಶ್ಲೋಕದ ವೃತ್ತ ಬಹಳ ವಿಶೇಷ. ವೃತ್ತ ಛಂದಸ್ಸು ಅಂತ ಶ್ಲೋಕದಲ್ಲಿ ಕ್ರಮಗಳಿರುತ್ತೆ. ಎಲ್ಲಾ ಶ್ಲೋಕ ಒಂದೇ ರಾಗದಲ್ಲಿರಲ್ಲ, ವ್ಯತ್ಯಾಸ ಇರುತ್ತಲ್ಲ. ಆ ತರ ಈ ಶ್ಲೋಕ ಮೇಲ್ನೋಟಕ್ಕೆ ಅನುಷ್ಠುಪ್ ಛಂದಸ್ಸು ಅಂತ ಇದೆ, ಆದರೆ ಹೇಳ್ಬೇಕಾದ್ರೆ ವ್ಯತ್ಯಾಸ ಇದೆ ಈ ಶ್ಲೋಕದ ಧಾಟಿಯಲ್ಲಿ, ಶೈಲಿಯಲ್ಲಿ. ಇದು ಹೇಗೆ ಅಂದ್ರೆ, ಕುರುಭುಂಕ್ಷ್ವ ಚಕರ್ಮ ನಿಜಂ ನಿಯತಂ ದ್ವಾದಶ ಸ್ತೋತ್ರದಲ್ಲಿ ಅದೊಂದು ಶೈಲಿ, ಅದು ಬೇರೆ ಹೇಳ್ತೀವಲ್ಲ. ಹಾಗಿಲ್ಲಿ ಅಹಂ ಭಜೆ ಮುದಾ ಭಜೆ ಹೃದಾ ಭಜೆ ಸದಾಂಬುಜೆ ಅಂತ ಈ ಶೈಲಿಯಲ್ಲಿ ಈ ಶ್ಲೋಕ ಬರುತ್ತೆ. ಅದರಿಂದ ಈ ಪ್ರಾಮಾಣಿಕ ವೃತ್ತೇನ ಶ್ಲೋಕೇನ ಸ್ತೌತಿ ಅಂತ ಇಲ್ಲಿ ಕಣಗಲಿ ಶ್ರೀನಿವಾಸಾಚಾರ್ಯರು ಅದರ ವಿಶೇಷ ವೃತ್ತವನ್ನು ಉಲ್ಲೇಖ ಮಾಡಿದ್ದಾರೆ. ಅಂತ ಈ ಸ್ತೋತ್ರ ಇದು 10ನೇ ಪ್ರಕರಣ ಇವರ ಪ್ರಕಾರ, ವ್ಯಾಖ್ಯಾನಕಾರರ ಪ್ರಕಾರ. ಆ ಶ್ಲೋಕವನ್ನು ಮೊದಲಿಗೆ ನೋಡೋಣ. ಅಹಂ ಭಜೆ ಮುದಾ ಭಜೆ ಹೃದಾ ಭಜೆ ಸದಾಂಬುಜೆ ಕೃತಾಲಯಾಂ ಕೃಪಾಲಯಾಂ ಹರೇರಥ ಅಚ್ಯುತಾಲಯಾಂ. ಬಹಳ ಪ್ರಾಸಬದ್ಧವಾದ ಪದ. ಎಂದಿನಂತೆ ನಾವು ಹಿಂದೆ ಎಲ್ಲ ನೋಡಿದಂತೆ ಭಜೆ 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 ಅಂಬುಜೆ ಅಂತ ಮೊದಲನೇ ಸಾಲಲ್ಲಿ, ಅಹಂ ಭಜೆ ಮುದಾ ಭಜೆ ಹೃದಾ ಭಜೆ ಸದಾಂಬುಜೆ. ಅಲ್ಲೂ ಮುದಾ ಹೃದಾ ಸದಾ ಅಂತ ಇದೆ ಮೊದಲನೇ ಸಾಲಿನಲ್ಲಿ. ಇನ್ನು ಭಜೆ ಭಜೆ ಅಂಬುಜೆ ಅಂತ ಇದೆ. ಎರಡನೇ ಸಾಲಕ್ಕೆ ಬಂದ್ರು ಕೃತಾಲಯಾಂ ಕೃಪಾಲಯಾಂ ಹರೇ ರಥಾಚ್ಯುತಾಲಯಾಂ. ಆಲಯಾಂ ಆಲಯಾಂ ಆಲಯಾಂ, ಒಂದು ಕೃತಾಲಯ, ಇನ್ನೊಂದು ಕೃಪಾಲಯ, ಇನ್ನೊಂದು ಅಚ್ಯುತಾಲಯ ಅಂತ ಹೀಗೆ ಪ್ರಾಸಬದ್ಧವಾದ ಪದ. ಈಗ ಲಕ್ಷ್ಮೀ ಸ್ತೋತ್ರ ಯಾಕೆ ಪ್ರಾರಂಭ ಮಾಡಿದ್ರು ದಿಢೀರ್ ಅಂತ? ಹಿಂದೆ ನರಸಿಂಹನ ಸ್ತೋತ್ರ ಇದೆ, ಮುಂದೆ ವೇದವ್ಯಾಸರ ಸ್ತೋತ್ರ ಇದೆ, ಮಧ್ಯದಲ್ಲಿ ಒಂದು ಶ್ಲೋಕ ಲಕ್ಷ್ಮೀ ಸ್ತೋತ್ರ. ಇದು ಯಾಕೆ ಅನ್ನೋದಕ್ಕೆ ಕಾರಣ ಕೊಡ್ತಾರೆ ಇಲ್ಲಿ ವ್ಯಾಖ್ಯಾನಕಾರರಿಲ್ಲ. ಏನ್ ಕಾರಣವನ್ನ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ, ಶ್ರೀಮುಷ್ಟಮ ಆಚಾರ್ಯರು ವಿವರಿಸುವ ಪ್ರಕಾರ ಇದುವರೆಗೆ ಹಯಗ್ರೀವ ರೂಪಿ ಪರಮಾತ್ಮನ ಸ್ತೋತ್ರ ಮಾಡಿದ್ದಾರೆ. ಅಂದ್ರೆ ಹಯಗ್ರೀವನ ಸ್ತೋತ್ರ ಅಂತಂದ್ರೆ ನರಸಿಂಹ, ರಾಮ, ಕೃಷ್ಣ, ವೇದವ್ಯಾಸ ಎಲ್ಲರ ಅಭಿನ್ನವಾದ ಹಯಗ್ರೀವ. ಅಂತ ಹಯಗ್ರೀವನ ಸ್ತೋತ್ರ ಮಾಡಿದ್ದಾರೆ. ಯಾಕೆ ಮಾಡಿತ್ತು? ಅದಕ್ಕೆ ಕಾರಣ ಹೀಗಿದೆ. ಒಂದು ಎಡಮುಖ ಬ್ರಾಹ್ಮಣರು ಆರಾಧನೆ ಮಾಡಬೇಕಾದ ರೂಪ, ಮತ್ತೆ ಶೇಷ, ಸೀತಾಪತಿ, ಭೂಪ, ನಾರಸಿಂಹ, ಹೀಗೆ ಇವರೆಲ್ಲ ಅಂದ್ರೆ ಆಖ್ಯಾನದಲ್ಲಿ ಬರುವಂತಹ ಈ ಎಲ್ಲ ವ್ಯಕ್ತಿಗಳೇನಿದ್ದಾರೆ, ಇವರೆಲ್ಲ ಆರಾಧನೆ ಮಾಡಬೇಕಾದ ಭಗವಂತನ ಒಂದು ವಿಶೇಷವಾದ ಸ್ತೋತ್ರವನ್ನ ಇದುವರೆಗೆ ಮಾಡಿದ್ದಾರೆ. ಇದಾದ್ಮೇಲೆ ಇನ್ನೊಬ್ರು ಭಕ್ತರಿದ್ದಾರೆ, ಶೇಷ ಸೀತಾಪತಿ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ಅಂತ ದಿವಸ ಹೇಳ್ತೀವಲ್ಲ, ಅಲ್ಲಿ ವ್ಯಾಸ ಅಂತ ಬರ್ತಾರೆ. ಅವರ ಪೂರ್ಣ ವ್ಯಾಸರಾಜ ಭಕ್ತ ಪ್ರಕರಣ ಅಂತ ಬರುತ್ತೆ ಮುಂದೆ ಅನೇಕ ಕಡೆ, ವ್ಯಾಸರಾಜ ಭಕ್ತ ಪ್ರಕರಣಂ ಅಂತ. ಅಲ್ಲಿ
ವ್ಯಾಸರಾಜ ಅನ್ನುವ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಒಂದು ವಿಶೇಷವಾದ ರೂಪ ಇದೆ, ಅದು ವೇದವ್ಯಾಸ ರೂಪ. ಆ ವೇದವ್ಯಾಸ ರೂಪವನ್ನ ಸ್ತೋತ್ರ ಮಾಡ್ಲಿಕ್ಕೆ ಈಗ ಪ್ರಾರಂಭ ಮಾಡ್ತಾರೆ. ಅದೇ ಪ್ರಾರಂಭ ಮಾಡೋ ಮುಂಚೆ ಏನ್ ಮಾಡಿದ್ದಾರೆ, ವೇದವ್ಯಾಸರು ಅಂತಂದ್ರೆ ಹಿಂದೆ ತಾನೇ ಒಂದು ಸ್ತೋತ್ರ ಮಾಡ್ತಾ ಯಾಸುಸ ಪದ್ಮ ಸಹಿತ ಅಂತ ಹೇಳಿ ಮಧ್ವ ವಿಜಯದ ಒಂದು ಉಲ್ಲೇಖವನ್ನ ಅಲ್ಲಿ ವ್ಯಾಖ್ಯಾನದಲ್ಲಿ ಮಾಡಿ ತೋರಿಸಿದ್ರು. ಅಂದ್ರೆ ವ್ಯಾಸಮುಷ್ಟಿಯ ಒಂದು ಬಗ್ಗೆ ಉಲ್ಲೇಖ ಮಾಡಿ ಆ ವ್ಯಾಸಮುಷ್ಟಿಯಲ್ಲಿ ಲಕ್ಷ್ಮೀ ಸಹಿತನಾಗಿ ನಾರಾಯಣನ ಸನ್ನಿಧಾನ, ಅದು ವೇದವ್ಯಾಸರು ಸಾಕ್ಷಾತ್ ಕೊಟ್ಟು ಆಚಾರ್ಯರಿಗೆ ಅಂತ ಬಂತಲ್ಲ, ಅಲ್ಲಿ ಪದ್ಮಾ ಸಹಿತ ಅಂತ ಮೊದಲು ಲಕ್ಷ್ಮೀ ಸಹಿತವಾದ ವೇದವ್ಯಾಸ ರೂಪ ಅಂತ ಅಲ್ಲಿ ವರ್ಣನೆ ಮಾಡಿದ್ರು ಹಿಂದೆ. ಲಕ್ಷ್ಮೀ ಸಹಿತವಾದ ವೇದವ್ಯಾಸ ರೂಪ ಆದ್ರಿಂದ ವೇದವ್ಯಾಸರ ಸ್ತೋತ್ರ ಮಾಡೋ ಮುಂಚೆ ಲಕ್ಷ್ಮೀ ಸಹಿತ ಆದ್ರಿಂದ ಮೊದಲು ಲಕ್ಷ್ಮೀ ಬಂದಿದ್ದು, ಅದರಿಂದ ಲಕ್ಷ್ಮಿಯ ಸ್ತೋತ್ರವನ್ನ ಈಗ ಈ ಶ್ಲೋಕದಿಂದ ಮಾಡ್ತಾ ಇದ್ದಾರೆ ಅಂತ ಇಷ್ಟು ಈ ಪೀಠಿಕೆಯನ್ನಾಗಿ ಇದಕ್ಕೆ ಕೊಡ್ತಾರೆ. ಇಂಥ ವೇದವ್ಯಾಸರ ಸ್ತೋತ್ರದ ಅಂಗವಾಗಿ ಮೊದಲು ಲಕ್ಷ್ಮೀ ಸ್ತೋತ್ರ ಮಾಡದ ಲಕ್ಷ್ಮಿಯ ಜೊತೆಗೆ ವೇದವ್ಯಾಸರ ಚಿಂತನೆ ಅಂತ ಈಗ ಪ್ರಾರಂಭ ಆಗುತ್ತೆ. ಇದರ ವಿಶೇಷ ಅರ್ಥ ಏನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ಪಾಠ ಉಂಟಾ ಆಚಾರ್ಯ? ನಾಳೆ ಪಾಠ ಇದೆಯಾ ಆಚಾರ್ಯ? ನಾಳೆ ಪ್ರದೋಷ ಇದೆ, ಪ್ರದೋಷ ಇರೋದ್ರಿಂದ ಆ ಪಾಠ ಇರೋದಿಲ್ಲ. ಧನ್ಯವಾದ. ಹರೇ ಕೃಷ್ಣ. ಹರೇ ನಮಃ. ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ.